ಹಾಯ್ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇವತ್ತು ಚಂದ್ರಗ್ರಹಣ ಇರೋದ್ರಿಂದ ಗರ್ಭಿಣಿಯರು ಏನೆಲ್ಲ ಮಾಡಬೇಕು, ಏನೆಲ್ಲ ಮಾಡಬಾರ್ದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಆಲ್ರೆಡಿ ಈಗ ಚಂದ್ರಗ್ರಹಣ ಅನ್ನೋದು ಶುರುವಾಗಿದೆ. ಸೊ ಬೆಳಗ್ಗೆ ಟೈಮಲ್ಲಿ ನಮಗೆ ಇರೋದ್ರಿಂದ ಈ ಚಂದ್ರಗ್ರಹಣ ಅನ್ನೋದು ನಮಗೆ ಭಾರತದಲ್ಲಿ ಕಾಣಿಸ್ಕೊಳ್ತಾ ಇಲ್ಲ. ಸೊ ಗರ್ಭಿಣಿಯರಿಗೆ ಯಾವುದೇ ರೀತಿ ತೊಂದರೆ ಅನ್ನೋದು ಇರೋದಿಲ್ಲ. ಮತ್ತು ಏನೆಲ್ಲ ಮಾಡಬೇಕು ಮಾಡಬಾರ್ದು ಅನ್ನೋ ವಿಷಯಕ್ಕೆ ಬಂದರೆ, ನೀವು ಆರಾಮಾಗಿ ನೀರನ್ನು ಸೇವಿಸ್ಬೋದು. ಯಾಕೆ ಅಂದರೆ ಈ ಗ್ರಹಣ ಅನ್ನೋದು ನಮಗೆ ಇಲ್ಲ. ಮತ್ತು ನೀವು ಲೈಟಾಗಿ ಟಿಫನ್ನು ಸಹ ಮಾಡ್ಕೊಬೋದು. ಯಾಕೆ ಅಂದರೆ 10-17 ತನಕ ಇದೆ ಅಲ್ವಾ. ಸೊ ಅಲ್ಲಿ ತನಕ ವೆಯ್ಟ್ ಮಾಡೋದಕ್ಕಾಗೋದಿಲ್ಲ. ನೀವು ಆರಾಮಾಗಿ ಊಟನೂ ಸಹ ಮಾಡ್ಬೋದು. ಮತ್ತು ಸ್ನಾನದ ವಿಷಯಕ್ಕೆ ಬಂದರೆ, ನೀವು ಗ್ರಹಣ ಮುಗಿದಿದ ನಂತರ ಸ್ನಾನ ಅನ್ನೋದು ಮಾಡ್ಕೊಬೋದು. ಈಗ ಕೆಲ್ಸಕ್ಕೆ ಹೋಗೋರು ಆ ರೀತಿ ಇದ್ದರೆ ನೀವೀಗ ಸ್ನಾನ ಮಾಡ್ಕೊಳ್ಳೇಬೇಕಾಗತ್ತೆ. ಸೊ ಅದರಿಂದನೂ ಸಹ ತೊಂದರೆ ಅನ್ನೋದು ಏನೂ ಆಗೋದಿಲ್ಲ. ಮತ್ತು ಹಾಸ್ಪಿಟಲ್ಗೂ ಸಹ ನೀವೇನಾದರೂ ಎಮರ್ಜೆನ್ಸಿ ಇದ್ದರೆ ಹೋಗಿ ಬರ್ಬೋದು. ಹೊರಗಡೆನೂ ಓಡಾಡ್ಬೋದು. ಅಷ್ಟು ತೊಂದರೆ ಏನೂ ಇರೋದಿಲ್ಲ ಅಂತಲೇ ಹೇಳ್ತಿದ್ದಾರೆ. ಸೊ ನಿಯಮಗಳನ್ನ ಪಾಲಿಸೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಯಾಕೆ ಅಂದರೆ ಈ ಚಂದ್ರಗ್ರಹಣದಿಂದ ಎಫೆಕ್ಟ್ಸ್ ಅನ್ನೋದು ಯಾವುದೇ ರೀತಿ ಏನೂ ಇರೋದಿಲ್ಲ ಅಂತಲೇ ಹೇಳ್ತಿದ್ದಾರೆ. ನಿಮಗೇನು ಅವಶ್ಯಕತೆ ಇಲ್ಲ, ಎಮರ್ಜೆನ್ಸಿ ಏನೂ ಇಲ್ಲ ಅಂದರೆ ನೀವು ಆರಾಮಾಗಿ ಮನೆ ಒಳಗಡೆನೂ ಸಹ ಇರ್ಬೋದು. ಬಟ್ ಈ ಟೈಮಲ್ಲಿ ಊಟ ಮಾಡೋದ್ರಿಂದ, ನೀರು ಕುಡಿಯೋದ್ರಿಂದ ಮಗುಗೆ ಯಾವುದೇ ರೀತಿ ತೊಂದರೆ ಅನ್ನೋದು ಆಗೋದಿಲ್ಲ. ಇದನ್ನು ನೀವು ನೆನ್ಪಿಟ್ಕೊಬೇಕಾಗತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡ್ಕೊಳ್ಳಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.